ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೆಡಿ ಅದೇ, ಏನೋ ಒಂಥರ ಮುಖದಲ್ಲಿ ಇನ್ನು ಅದೇನು ಗೊತ್ತಾ, ಸೆಟ್ ಆಗಬೇಕು. ಮೇಕಪ್ ಏನು ಮಾಡ್ಕೊಂಡಿರ್ತೀವಿ ಅದು ನಮ್ಮ ಫೇಸಿಗೆ ಸೆಟ್ ಆಗಬೇಕು, ಆಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಸ್ವಲ್ಪ ಜಾಸ್ತಿ ಆ ಥರ ಏನಾದ್ರು ಅನಿಸಿದ್ರೆ ಅದನ್ನು ರಿಮೂವ್ ಮಾಡಿದ್ರಾಯ್ತು. ಇದನ್ನು ವೀಡಿಯೋ ಮಾಡಲೇ ಇಲ್ಲ, ಅದನ್ನು ಎತ್ತಿಡಲೇ ಇಲ್ಲ, ನಾನು ಹಂಗೆ ಇಟ್ಟಿದ್ದೀನಿ. ಅದನ್ನೆಲ್ಲ ದೇವ್ರ ಮುಖವಾಡ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಅದೊಂದು ಕಳಶ ಮತ್ತು ಇದೊಂದು ಪಾತ್ರೆ ದೇವ್ರಿಗೆ ಇಷ್ಟು ಮಾತ್ರ ಇದೆ, ಎತ್ತಿಡಬೇಕು. ಸೊ ಟೈಮ್ ಬಂದುಬಿಟ್ಟು 7:15 ಆಗ್ತಾಯಿದೆ. ರೆಡಿಯಾಗಿದ್ದೀನಿ ನಾನು. 7:20 ನೋಡಪ್ಪ ಅಲ್ಲಿ. 2 ನಿಮಿಷ. 7:22. ನನ್ನ ಮಗ 2 ನಿಮಿಷಕ್ಕೂ ಹೇಳ್ತವನೆ. ಈಗ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು. ನನ್ನ ಹಸ್ಬೆಂಡ್ ಇನ್ನೂ ಇವಾಗ ರೆಡಿ ಆಗ್ತಾವೆ. ನಾನು ಆಲ್ರೆಡಿ ರೆಡಿ. ಸೀರೆ ಅಲ್ಲೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಂಡಿಲ್ಲ, ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಹಾಕ್ತೀನಿ. ಇವತ್ತೇನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಅಷ್ಟು ದೇವ್ರ ಪೂಜೆ ಮಾಡಿಬಿಡ್ತೀನಿ. ನನ್ನ ಮಗನೂ ಎದ್ದು ರೆಡಿಯಾಗಿದ್ದಾನೆ. ಹಾಯ್ ಮ್ಯಾಮ್, ನೋಡಿ ಈ ಕಡೆಯಿಂದ ಚೆನ್ನಾಗಿ ಕಾಣ್ತಾ ಇದೆ. ಆಪೋಸಿಟ್ ಬೆಳಕಿಗೆ ರಿಯಾಕ್ಷನ್ ಜಾಸ್ತಿ ಆಯಿತು ಅನಿಸುತ್ತೆ. ಬಟ್ ಆದರೂ ಸೆಟ್ ಆಗಬೇಕು. ಈಗ ಸ್ವಲ್ಪ ಹೊತ್ತು ಆದಮೇಲೆ ಸೆಟ್ ಆಗಿರ್ತಾರೆ, ಅವಾಗ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಟಿದ್ವಿ. 8:15 ಆಗಲೇ ನಮ್ಮ ಮನೆಯವ್ರು 6 ನೋಡಿದ್ದವ್ರೆ. ಅವರು ಇನ್ನೂ ಕೂಡ ಸೆಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಅಥವಾ ಈ ಕಡೆ ಇಟ್ಕೊಂಡಿರೋದಕ್ಕೆ ಹಂಗೆ ಕಾಣ್ತಾ ಇದೆ ನೋಡಿ. ಈ ಕಡೆ ಇಟ್ಕೊಂಡಾಗ ನೀಟಾಗಿ ಕಾಣುತ್ತೆ, ಈ ಕಡೆ ಇಟ್ಕೊಂಡಾಗ ಜಾಸ್ತಿ ಆ ಥರ ಅನಿಸುತ್ತೆ ಫೀಲು. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ತೀನಿ ಹೆಂಗಿರುತ್ತೆ ಏನೋ. ಇನ್ನೂ ಅಲ್ಲಿ ಊರು ಟ್ರಾವೆಲ್ ಮಾಡೋ ಅಷ್ಟರಲ್ಲಿ ಇನ್ನೂ ಹೆಂಗಿರ್ತೀನೋ ಗೊತ್ತಿಲ್ಲ. ನನಗೆ ಬೇರೆ ವಾಮಿಟು. ಅದೇನು ಗೊತ್ತು, ಅದು ಮೈಂಡಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದು ತಲೆಯಿಂದ ಹೋಗೋದೇ ಇಲ್ಲ ನನಗೆ. ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಹೆಂಗೆಂಗೋ ಇದ್ದೀರಾ, ಚೆನ್ನಾಗೇ ಇದ್ದೀರಾ. ಬಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ನಮ್ಮ ಅದಕ್ಕೆ ಪುಳಿಯೋಗರೆ ಮಾಡಿದ್ರು. ಥ್ಯಾಂಕ್ ಯು, ಚೆನ್ನಾಗಿತ್ತು. ಹೊಲ್ಟ ಹೋದ್ರು ಹೊತ್ತಾಗೆ. ಪುಳಿಯೋಗರೆ ಮಾಡಿದ್ರು. ತಿಂಡಿ ತಿಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಅವರು ತಲೆ ಒಂದು ಬಾಚ್ಕೋಬೇಕು, ಇನ್ನೆಲ್ಲ ರೆಡಿಯಾಗಿದ್ದಾರೆ. ಮಕ್ಕಳು ಮರಿಗಳೆಲ್ಲ ಹಾಯ್ ಮಾಡಿ. ಹಾಯ್. ಇಲ್ಲೊಂದು ಮರಿ ಊಟ ತಿಂತೈತೆ ಪಾಪ. ಮಕ್ಕಳು ಮರಿಗಳನ್ನೆಲ್ಲ ಮನೆಯಲ್ಲೇ ಬಿಡ್ತಾಯಿದ್ದೀವಿ. ಬರೋ ಅಷ್ಟರಲ್ಲಿ 1-2 kg ಚಿಕನ್ ತಂದು ಬಿರಿಯಾನಿ ಮಾಡಿಟ್ಟಿರ್ರಿ, ಯೂಟ್ಯೂಬ್ ನೋಡ್ಕೊಂಡು. ಅಡುಗೆ ಮಾಡ್ತೀವಿ, ಎಲ್ಲ ಗಬ್ಬೆ ಬಿಡಿಸ್ಕಿರ್ತೀವಿ. 3 ಪ್ಲೇಟ್ ಮಾಡಿಬಿಟ್ರೆ ನಮಗೆ ನಾವು ಹೇಳಿದ್ದು ನಮಗೆ ಮಾಡಿಕ್ಕಿರಿ, ನಾವು ಬರೋ ಅಷ್ಟ್ರಲ್ಲಿ ಮಾಡಿಕ್ತೀರಿ ಅಂತ. ಗತ್ತಾಗೆ ಆರ್ಡ್ರ್ ಮಾಡಿ ಅಂತ ಹೇಳಿಲ್ಲ, ಮನೆಯಲ್ಲಿ ಮಾಡಿ ಎಂದಿದ್ದು. ಯೂಟ್ಯೂಬಲ್ಲಿ ವೀಡಿಯೋಸ್ ಬರಲ್ವಾ ನಮ್ಮದೇ ಬಿರಿಯಾನಿದು, ಅದನ್ನೇ ನೋಡ್ಕೊಂಡು ಮಾಡಬೇಕಪ್ಪ. ಬಿಟ್ಟಿದ್ದೀನಿ, ಇವಾಗ ನೋಡಿಲ್ಲ. ಈಗೇನೆಲ್ಲ ಮ್ಯಾಚಿಂಗ್ ಥರ ಬ್ಲೌಸ್ಗಳು ಬಂದ್ಬಿಡುತ್ತೆ, ಅದನ್ನೇ ಹೊಲಿಸ್ಕೋಬೇಕು, ತೊಗೋಬೇಕು. ಅದು ಹೇಳಿದು ಹೋಗ್ಲಿಲ್ಲ. ಚೆನ್ನಾಗಿ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ರ ಕೂದಲನ್ನ. ಇಬ್ರು ಕುತ್ಕೊಂಡು ಎಲ್ಲಿ ಗಟ್ಟಿಗೆ ಇದೋ ಅಲ್ಲಿ ಕಟ್ ಮಾಡ್ಬಿಡು.
ಇಷ್ಟುದ್ದ ಕಟ್ ಮಾಡ್ಬಿಟ್ಟವ್ರಮ್ಮ ಒಂದು ಕೂದಲು ಚೆನ್ನಾಗಿ ಕಾಣಿಸ್ತೈತೆ ಇಂತೆಯಿಂದ ಏನು ಚೆನ್ನಾಗಿ ಕಾಣಿಸ್ತಾವ ಅದು ನಾವು ಗುಪ್ಪೆ ಆಗಿ ಕಾಣಿಸ್ತದೆ ಚೆನ್ನಾಗಿ ಬಾಲದ ಥರ ಇರೋದಕ್ಕಿಂತ ಎಲ್ಲಿವರೆಗೂ ಗಟ್ಟಿ ಸಿಗ್ತದೆ ಅಲ್ಲಿವರೆಗೂ ಕಟ್ ಮಾಡಿಬಿಡೋದು ಅವಾಗ ಕಟ್ ಮಾಡಿ ಬಂದಿಲ್ಲ ಇನ್ನು ಕಾರು ಬಬ್ಲು ಬೈಕ್ ಇಲ್ಲಿ ಕುತ್ಕೊಂಡಿದ್ದೀನಿ ನಾನು ಎಗ್ರುತ್ತವನೆ ಮೈ ಮೇಲೆ ಹಂಗೇನೆ ಮದ್ದೆ ಕರೆಕ್ಟಾಗಿದೆ ಆರಾಮಾಗಿ ಇದ್ದಾಗಲೇ ಒಂದು ವೀಡಿಯೋ ಮಾಡ್ಕೊಂಬಿಡ್ತೀನಿ ಮಂದಿ ನಿಂತಿಯಾಗಿ ಸುಸ್ತಾಗ್ಬಿಟ್ರೆ ಮಾಡಲ್ಲ ಎಲ್ಲ ಬರ್ತದೆ ಅದಕ್ಕೆ ಮಲ್ಕೊಳಕ್ಕೆ ಮುಂಚೆ ಒಂದು ವೀಡಿಯೋ ಮಾಡ್ಕೊಂಬಿಡೋದು ಹಿಂಗೆ ಕಾರಲ್ಲಿ ಕುತ್ಕೊಂಡಿರ್ತೀಯಲ್ಲ ಅಂತ. ಸರಿ ಸರಿ ಮಾಡ್ಕೊಂಡು ನಮ್ಮ ಮಾವ ಫ್ರಂಟಲ್ಲಿ ಕುತ್ಕೊಬಿಟ್ಟವ್ರೆ. ನಮ್ಮ ಮಾವ ಫ್ರಂಟಲ್ಲಿ ಹಿಂದೆಗಡೆ ಅಣ್ಣ ತಂಗಿ ತಮ್ಮ 3 ಜನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂಟ್ರೋನಲ್ಲಿ ಯಾವ ಫಂಕ್ಷನ್ ಏನು ಅಂತ ಹೇಳಲೇ ಇಲ್ಲ. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಬಂದು ಎಂಗೇಜ್ಮೆಂಟ್ ಬ್ಲಾಗ್. ಸೊ ಯಾರ್ದಪ್ಪ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ಮಾವನವರ ತಮ್ಮ, ಅವ್ರ ಮಗನ ಎಂಗೇಜ್ಮೆಂಟ್, ನನ್ನ ಮೈದುನನ ಎಂಗೇಜ್ಮೆಂಟ್. ನನ್ನ ಮದುವೆ ಮುಂಚೆಯಿಂದ ನನಗೆ ಇಷ್ಟ ಇತ್ತು. ಅಂದರೆ ನಮ್ಮ ಯಜಮಾನ್ರಿಗೆ ಒಬ್ಬ ತಮ್ಮ ಇರಬೇಕು, ಅವ್ನು ಮದುವೆ ಮಾಡಬೇಕು, ಆ ಥರದ್ದೆಲ್ಲ ಇಷ್ಟ ಇತ್ತು. ಬಟ್ ಅನ್ಫಾರ್ಚುನೇಟಾಗಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರೆ ಲಾಸ್ಟ್ನೇವರು. ಸೊ ಹಾಗಾಗಿ ಅದು ಆಸೆ ಹಂಗೆ ಈಡೇರಲಿಲ್ಲ. ಇವಾಗ ನಮ್ಮ ಮಾವನ ತಮ್ಮನ ಮಗನ ಮದುವೆ. ಅದು ಬಂದುಬಿಟ್ಟು ಕನಕಪುರ ಹತ್ರ ಹಾರೋಹಳ್ಳಿನಲ್ಲಿ ಇದ್ದಿದ್ದು. ಸೊ ಮೊದಲಿಗೆ ನಾವಿಬ್ಬರು ಬೈಕಲ್ಲಿ, ಮನೆಯವರೆಲ್ಲ ಕಾರಲ್ಲಿ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ಮಳೆಗಾಲ ಆಗಿರೋದ್ರಿಂದ ನಮ್ಮ ಮಾವ ಎಲ್ಲ ಒಟ್ಟಿಗೆ ಹೋಗೋಣ ಅಂಥೇಳಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಬಂದು ದೊಡ್ಡವ್ರು ಮಾತ್ರ ನಾವು ಫಂಕ್ಷನ್ಗೆ ಹೋಗಿದ್ವಿ. ಸೊ ಮದುವೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ನಾವು ಹೋಗೋದಕ್ಕೂ ಹುಡುಗನ ಮನೆಯವ್ರು ಬರೋದಕ್ಕೂ ಒಂದೇ ಆಯಿತು. ನಮ್ಮ ಮುಂದೆ ಒಂದು ಕಾರ್ ಹೋಗ್ತಾಯಿತ್ತು. ಆ ಕಾರು ಆ್ಯಕ್ಚುಲಿ ಎಂಗೇಜ್ಮೆಂಟ್ ಅಂದ್ಕೊಂಡು ನೋಡಿದ್ರೆ ಹುಡುಗಂದೇ ಕಾರ್ ಅದು. ಸೊ ಒಟ್ಟಿಗೆ ಹೋಗಿದ ತಕ್ಷಣ ಎಲ್ಲ ಏನು ಹುಡುಗಿಗೆ ಕೊಡೋದಕ್ಕೆ ಎಂಗೇಜ್ಮೆಂಟಿಗೆ ತಟ್ಟೆ ಸಾಮಾನು ಏನು ತೊಗೊಂಡು ಬಂದಿರಲ್ಲ ಜೋಡಿಸೋದಕ್ಕೆ, ಅದನ್ನೆಲ್ಲ ನೀಟಾಗಿ ಜೋಡಿಸಿದ್ರು. ಸೊ ಬೆಂಗಳೂರಲ್ಲಾದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಆ ಥರ ಕೊಟ್ಬಿಡ್ತಾರೆ. ಬಟ್ ಅವರೇ ಎಲ್ಲ ಆರ್ಗನೈಸ್ ಮಾಡಿ ತೊಗೊಂಡು ಬಂದು ಪ್ರತಿಯೊಂದು ತಟ್ಟೆ ಸಾಮಾನ ಜೋಡಿಸಿದಂಥದ್ದು. ಇಲ್ಲೇನಿಬ್ಬರು ಕಾಣಿಸ್ತಾ ಇದ್ದಾರಲ್ಲ ಅದು ಸ್ವಲ್ಪ ನಿಂತ್ಕೊಂಡಿದ್ದಾರಲ್ಲ ಅವ್ರು ಬಂದು ನನ್ನ 2ನೇ ಮೈದನ, ಈ ಕಡೆ ಕೂತ್ಕೊಂಡಿರೋರು ಬಂದು 3ನೇ ಮೈದನ. ನಮ್ಮ ಚಿಕ್ಕ ಮಾವನಿಗೆ 3 ಜನ ಗಂಡು ಮಕ್ಕಳು. ಸೊ ಇದು ಮೊದಲನೇ ಮದುವೆ ಅವ್ರ ಮನೆಯಲ್ಲಿ. ಹಂಗಾಗಿ ಹೋಗಿದ್ದಂಥದ್ದು. ಅವತ್ತು ಬಂದ್ಬಿಟ್ಟು ಬೇರೆ ಫಾದರ್ಸ್ ಡೇ ಬೇರೆ ಇತ್ತು. ಸೊ ಇದು ಬಂದ್ಬಿಟ್ಟು ನಮ್ಮ ಭಾವನ ಮಗಳು. ಎಷ್ಟು ಕ್ಯೂಟಾಗಿದೆಲ್ಲ ಫೋಟೋ. ನಮ್ಮ ಅಕ್ಕ ತೋರಿಸ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಫಾದರ್ಸ್ ಡೇ ಆಗಿದ್ದರಿಂದ ಸ್ಟೇಟಸ್ಗೆ ಹಾಕ್ಕೊಂಡಿದ್ರು. ಅದಾದಮೇಲೆ ಅವರು ತಟ್ಟೆ ಪ್ಲೇಟೆಲ್ಲ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಅಲ್ಲಿ ತುಂಬಾ ರಿಚುವಲ್ಸ್ ಇತ್ತು ಅವತ್ತು. ಅಂದರೆ ದೀಪಶಾಸ್ತ್ರ ಮತ್ತು ಎಂಗೇಜ್ಮೆಂಟ್ ಎರಡೂ ಕೂಡ ಒಂದೇ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಸೊ ಹಾಗಾಗಿ ತುಂಬಾ ರಿಚುವಲ್ಸ್. ನಮ್ಮ ಕಡೆ ಏನಪ್ಪ ಅಂದರೆ ಲಗ್ನ ಕಟ್ಟುವಾಗ ಆ ಥರ ಮಾಡ್ತಾರೆ. ಅದು ಲಗ್ನನ ನಾವು ಮನೆಯಲ್ಲಿ ಕಟ್ಟಿಸಲ್ಲ, ಏಕೆಂದರೆ ಅದು ಕಟ್ಟಿದ್ಮೇಲೆ ಅಂಟು ಮುಟ್ಟು ಮಾಡಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಛತ್ರದಲ್ಲಿ ಲಗ್ನನ ಕಟ್ಟಿಸ್ತಾರೆ. ಬಟ್ ಇಲ್ಲಿ ಎಂಗೇಜ್ಮೆಂಟಿಗೆ ಅವ್ರು ಎಷ್ಟೊಂದು ಪೂಜೆ ಅದೆಲ್ಲ ಮಾಡಿಸಿದ್ರು. ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ ಮತ್ತು ಹುಡುಗಿನ ಎಲ್ಲರನ್ನೂ ಕೂರಿಸಿ ಪೂಜೆನ ಮಾಡಿದ್ರು. ಸೊ ಹಳ್ಳಿ ಕಡೆ ಇನ್ನೂ ಈ ಒಂದು ರಿಚುವಲ್ಸ್ ಏನಿದೆ ಅದು ನಡ್ಕೊಂಡೇ ಬಂದಿದೆ. ಹೋಗಿದ ತಕ್ಷಣ ಮೊದಲಿಗೆ ನಮ್ಮ ಚಿಕ್ಕತ್ತೆ, ಈಗೇನು ದೀಪ ಹಚ್ತಾ ಇದ್ದಾರಲ್ಲ ಅವ್ರು ಬಂದು ನಮ್ಮ ಚಿಕ್ಕತ್ತೆ, ಅವರು ದೀಪ ಎಲ್ಲ ಹಚ್ಚಿ ಫಸ್ಟಿಗೆ ಪೂಜೆ ಎಲ್ಲ ಮಾಡಿದ್ರು. ಅದಾದಮೇಲೆ 5 ಜನ ಮುತ್ತೈದೆಯರಿಗೂ ಕೂಡ ಅವರು ಪೂಜೆ ಮಾಡೋದಕ್ಕೆ ಹೇಳಿದ್ರು. ಎಲ್ಲ ಸೇರಿ, ಅಂದರೆ ಅವರು ಸೇರಿ 5 ಜನ ಮುತ್ತೈದೆಯರು ಪೂಜೆ ಮಾಡೋದಕ್ಕೆ. ಸೊ ನಾವು ಎಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ. ನಮ್ಮ ಅತ್ತಿಗೆ, ನಾನು, ಎಲ್ಲರೂ ಅವ್ರ ಕಡೆ ಒಂದಿಬ್ಬರು ಬಂದಿದ್ರಲ್ಲ ಅವರೆಲ್ಲರೂ ಸೇರಿ ಒಂದು 5 ಜನ ಪೂಜೆ ಕೂಡ ಮಾಡಿದ್ವಿ. ಅದಾದಮೇಲೆ ಏನು ಅವ್ರದ್ದು ರಿಚುವಲ್ಸ್ ಏನಿದೆಲ್ಲ ಪೂಜೆಗಳು ಅದೆಲ್ಲ ಶುರು ಆಯಿತು. ಸೊ ಪವರ್ ಇರಲಿಲ್ಲ ಆವತ್ತು, ಅಂದರೆ ಸ್ವಲ್ಪ ಹೊತ್ತಿತ್ತು, ಅದಾದಮೇಲೆ ಹೊರಟೋಯ್ತು. ಹಾಗಾಗಿ ಸ್ವಲ್ಪ ಬ್ಲರ್ರಾಗಿದೆ ವೀಡಿಯೋ. ನನಗೇನಪ್ಪ ಅಂತ ಹೇಳಿದ್ರೆ ಅದನ್ನು ಟಾರ್ಚ್ ಆನ್ ಮಾಡ್ಕೊಳ್ಳೋಕ್ಕೂ ಒಂಥರ
ಮುಜುಗರ ಅನ್ನಿಸ್ತಾಯಿತ್ತು. ಹೊಸ ಫ್ಯಾಮಿಲಿ ಅಲ್ವಾ, ಏನು ಅಂದ್ಕೊಳ್ತಾರೋ ಏನೋ, ಕೆಲವೊಬ್ಬರು ವೀಡಿಯೋಗೆ ಅನ್ಕಂಫರ್ಟಬಲ್ ಆಗಿರ್ತಾರೆ. ಸೊ ಹಂಗಾಗಿ ನಾನು ಹೆಂಗಪ್ಪ ಏನಪ್ಪ ಅಂತೇಳಿ ಅಂದ್ಕೊಂಡು ಮಾಡ್ತಾಯಿದ್ದೆ. ಬಟ್ ಓಕೆ, ಏನು ಪ್ರಾಬ್ಲಮ್ ಆಗಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ನಾನು ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಇವ್ರು ಬಂದುಬಿಟ್ಟು ಮೇಬಿ ಹುಡುಗನ ಸೋದರತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಆ ಊರಿನ ಕಡೆಯವರು ಗೊತ್ತಿದೆ, ಬಟ್ ಅಷ್ಟು ಪರ್ಫೆಕ್ಟಾಗಿ ನನಗಿನ್ನೂ ಗೊತ್ತಿಲ್ಲ. ಅಂದರೆ ಮೇನ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಗೊತ್ತಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಬೇಕಷ್ಟೇ. ಸರ್ಗು ಯಾವ ಸೈಡಲ್ಲಿ ಇಟ್ಟಿದ್ದೀರಪ್ಪ? ಸ್ವಲ್ಪ ಎತ್ತರಗೈತಲ್ಲ ಅದಲ್ವಾ? ಅಲ್ಲೇ ಮುಂದೆ ಐತೆ, ಎರಡು ಕೈಯಲ್ಲಿ ಎತ್ಕೊ ಹುಷಾರ್. निधये सर्वविद्यानां श्री दक्षिणामूर्तये नमः। अखण्डमण्डलाकारं व्याप्तं मे नचराचरं तत्परं दक्षिणेन तस्मै श्री गुरवे नमः। ದೇವತಾ ಗ್ರಾಮದೇವತಾ ಪ್ರಾರ್ಥನೆ ವಿನಿಯೋಗ. ನಿಮ್ಮ ಕುಲದೇವತೆಯನ್ನ, ನಿಮ್ಮ ಇಷ್ಟ ದೇವತೆಯನ್ನ ಹಾಗೂ ಇವರು ಗ್ರಾಮ ದೇವತೆಯನ್ನ ಅವಸರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಹೃದಯ ಸಕಲ ಕಲ್ಯಾಣಂ ಭಾಗಂ ಯತ್ರ ಜಾಯತೆ ಪುರುಷೋತ್ತಮ श्रीमन्मन्दकटाक्षलब्धविव ब्रह्मेन्द्र गंगाधरां वां त्रैलोक्यकुटुम्बिनेन्द्रसुजां वन्दे मुकुन्दप्रियां सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी सर्वदा सर्वमेव आप्नोति सर्वं जयति शिवाय धीमहि तन्नो रुद्रः प्रचोदयात् ईशान. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಪೂಜೆನ ಮಾಡಿಸಿದ್ರು. ಅಂದರೆ ವಿಘ್ನೇಶ್ವರಂಗೆ, ಮನೆ ದೇವರಿಗೆ ಮತ್ತು ಗ್ರಾಮ ದೇವತೆ, ಇಷ್ಟ ದೇವತೆಗೆಲ್ಲ ಪೂಜೆ ಮಾಡಿಸಿ ಇವತ್ತಿಂದ ನಾವೇನು ಕಾರ್ಯನ ಶುರು ಮಾಡ್ತಾಯಿದ್ದೀವಿ ಅದಕ್ಕೆ ಯಾವುದೇ ರೀತಿ ವಿಘ್ನ ಬರದೇ ಇರೋ ಥರ ಮಾಡಿ ಅಂಥೇಳಿ ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಅದಾದಮೇಲೆ ತಾಂಬೂಲ ಎಕ್ಸ್ಚೇಂಜ್ ಮಾಡೋದನ್ನು ಮಾಡಿಸಿದ್ರು. ಸೊ ಅದನ್ನು ಕೂಡ ಅವ್ರ ಕೈಲಿ ಹೇಳ್ಕೊಟ್ಟು ಚೆನ್ನಾಗಿ ಪೂಜೆ ಮಾಡಿಸಿದ್ರು. ಅದೊಂದು ಇಷ್ಟ ಆಯಿತು ನನಗೆ. ಅಂದರೆ ಇವಾಗ ಕೆಲವೊಂದು ಕಡೆ ಲೈಟ್ ಆಗೋಯ್ತು ಅಂದ್ಬಿಟ್ಟು ಎಲ್ಲ ಪೂಜೆಗಳನ್ನ ಸ್ಕಿಪ್ ಆಗಿಬಿಟ್ಟು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಎಲ್ಲ ಥರ ಪೂಜೆನೂ ಕರೆಕ್ಟಾಗಿ ನೀಟಾಗಿ ಮಾಡಿದ್ರು. ಮನೇಲಿ ಒಂದು ಗಂಡಿದೆ, ನಾವು ದೇಶ ಎಲ್ಲ ಹುಡುಕಿ ಕೋಶ ಎಲ್ಲ ತಿರುಗಿ ಲಾಸ್ಟ್ಗೆ ನಿಮ್ಮ ಮನೇಲಿ ಒಂದು ಹೆಣ್ಣಿದೆ ಅಂತ, ಲಕ್ಷ್ಮೀ ಸ್ವರೂಪಳಾದಂಥ ಒಂದು ಹೆಣ್ಣಿದೆ ಅಂತ ನಿಮ್ಮ ಮನೆಗೆ ಬಂದಿದ್ದೀವಿ. ನೀವು ನಮಗೆ ಆ ಹೆಣ್ಣನ್ನು ಕೊಡ್ತೀರಾ, ನಾವು ಮಗಳ ಥರ ನೋಡ್ಕೊತೀವಿ ಅಂತ ನೀವು ಅವ್ರ ಹತ್ರ ಕೇಳ್ಕೊಬೇಕು. ಹೇಳಿ, ಈಗ ಕಾಪಿ ಪೇಸ್ಟ್ ಮಾಡ್ಬಿಡು ಚಿಕ್ಕಪ್ಪ. ತ್ವಯಾ ಕನ್ಯಾ ಮಯಾ ಪುತ್ರಾರ್ಥಂ ಸ್ವೀಕೃತಂ ಮಯಾ ಕನ್ಯಾವಲೋಕನ ನಿಶ್ಚಿತತ್ವಂ ಸುಖೀ ಭವ. ಅದನ್ನೇ ಕಾಪಿ ಪೇಸ್ಟ್. ನಾವು ನಮ್ಮ ವರನಿಗೆ ದೇಶ ಎಲ್ಲ ಹುಡುಕಿ ನಿಮ್ಮ ಮನೆಗೆ ಬಂದಿದ್ದೀವಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಗಳಾದ ಹೆಣ್ಣಿದೆಯಂತೆ, ಅದನ್ನ ನಮ್ಮ ಮಗನಿಗೆ ಕೊಟ್ಟು ವಿವಾಹ ಮಾಡ್ಕೊಳ್ಳಕ್ಕೆ ಈ ನಿಶ್ಚಯ ತಾಂಬೂಲವನ್ನು ಕೊಟ್ಟು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಗೆ ಒಪ್ಗೆನಾ? ಹೇಳಿ, ಅವ್ರ ಕೈ ಕೊಡಿ. ದಾಸ್ಯಾಮಿ ಪ್ರದಾಸ್ಯಾಮಿ. ನಿಮ್ಗೆ ಒಪ್ಪಿಗೆ ಇದೆಯಾ? ಅದು ತಿಳಿಸ್ಕೊಳ್ಳಿ ನೀವು. ಓಕೆ ನೋಡಿ ಸರ್, ಒಂದು ನಿಮಿಷ ಇಟ್ಕೊಳ್ಳಿ. ಓಕೆ ನೋಡಿ ಸರಿ, ನೋಡಿ ಮುಂದೆ ನೋಡಿ, ಹಣ ನೋಡಿ ಮುಂದೆ, ಹಣ ನೋಡಿ, ಹಣ ನೋಡಿ ಮುಂದೆ ನೋಡಿ, ಮುಂದೆ ನೋಡ್ತೀರ ನೋಡಿ.
ತ್ವಯಾ ಪುತ್ರಾರ್ಥಂ ಸ್ವೀಕೃತಂ ತ್ವಯಾ ವರಾರವಲೋಕನ ವಿಧೌ ನಿಶ್ಚಿತತ್ವಂ ಸುಖೀ ಭವ. ನಾವು ಒಳ್ಳೆ ವರ ಬರಲಿ, ಒಳ್ಳೆ ಗಂಡು ಬರಲಿ ನಮ್ಮ ಮನೆಗೆ, ನಮ್ಮ ಮಗಳಿಗೆ ಅಂತ ನಾವು ಕಾಯ್ತಾ ಇದ್ವಿ. ನೀವೇ ಹುಡ್ಕೊಂಡು ಬಂದಿರೋದ್ರಿಂದ ನಮಗೆ ಕೊಡಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿ ನೀವು ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆಯ್ತಾ? ಮುಂದೆ ಬನ್ನಿ. ನಾವು ಕಾಯ್ತಾ ಇದ್ವಿ, ಒಳ್ಳೆ ವರ ಬಂದು ನಮ್ಮ ಮಗಳನ್ನ ವಿವಾಹವಾಗಲಿ ಅಂತ ಹೇಳಿ ನೀವು ಬಂದಿದ್ದೀರಾ. ನಿಮ್ಗೆ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ನಮಗೆ ಸಂತೋಷವಾಗಿದೆ. ನಾಸ್ಯಾಮಿ ದದಾಸ್ಯಾಮಿ. ಓಂ ಧ್ರುವಂ ಧಾವಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತಾಂಬೂಲ ಬದಲಾಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಹುಡುಗಿನ ಕರೆಸಿದ್ರು, ಮದುವೆ ಹುಡುಗಿನ. ಸೊ ಅವ್ರನ್ನೂ ಕೂಡ ಕೂರಿಸಿ ಪೂಜೆ ಎಲ್ಲ ಮಾಡಿಸಿ ಅವ್ರ ಕೈಯಲ್ಲೂ ಯಾವುದೇ ರೀತಿ ವಿಘ್ನ ಬರಬಾರ್ದು ಇನ್ನು ಮುಂದೆ ಆಗೋವಂಥ ಕಾರ್ಯಗಳಿಗೆ ಅಂಥೇಳಿ ಕೂರಿಸಿ ಅವ್ರ ಕೈಲೂ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಇವರೇನು ಸೀರೆ ಎಲ್ಲ ತೊಗೊಂಡು ಬಂದಿದ್ರಲ್ಲ ಹುಡುಗನ ಮನೆಯಿಂದ ಅದನ್ನು ಕೂಡ ಹುಡುಗಿಗೆ ಕೊಡಿಸಿದ್ರು. ಏಕೆಂದರೆ ಈಗ ನೆಕ್ಸ್ಟು ನಿಶ್ಚಿತಾರ್ಥಕ್ಕೆ ನಿಂತ್ಕೊಳ್ಳೋದಕ್ಕೆ ರೆಡಿಯಾಗಬೇಕಲ್ವ ಅವರು, ಸಾರಿ ಎಲ್ಲ ಉಟ್ಕೊಂಡು ಅಂತ ಹೇಳ್ಬಿಟ್ಟು ಫಸ್ಟಿಗೆ ಅವರಿಗೆಲ್ಲ ಕೊಡಿಸಿದ್ರು. ನೆಕ್ಸ್ಟು ನಮ್ಮ ಅದಕ್ಕೆ ಶಾಸ್ತ್ರ ಮಾಡೋದಕ್ಕೆ ಹೋಗಿದ್ದಾರೆ. ಅಂದರೆ ಹುಡುಗಿಗೆ ಅರ್ಶಿನ ಕುಂಕುಮ ಒಂದು 5 ಜನ ಮುತ್ತೈದೆಯರ ಕೈಲಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಏನು ಸೀರೆ ಹುಡುಗಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡಿಸ್ತಾಯಿದ್ರು. ಸೊ ಫಸ್ಟಿಗೆ ನಮ್ಮ ಅದಕ್ಕೆ ಹೋದರು. ಅಲ್ಲಿ ಅವರು ಫೋಟೋಗ್ರಾಫರ್ನ ಕರೆಸಿದ್ರು. ಆಲ್ಮೋಸ್ಟ್ ಎಲ್ಲ ವೀಡಿಯೋ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇದು ನಿಜ ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಅಲ್ಲಿ ವಿಡಿಯೋ ಯಾರೂ ಮಾಡಿಲ್ಲ. ಸೊ ಅವರೇನಾದ್ರು ನೋಡಬೇಕು ಅನಿಸಿದರೆ ಈಗ ನಾನು ವೀಡಿಯೋದಲ್ಲಿ ನೋಡ್ಬೋದಲ್ವ. ಇದೊಂದು ಯೂಟ್ಯೂಬಿಂದ ನಮಗೆ ಸಿಗುವಂಥ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ಈ ಒಂದು ನಮ್ಮ ಚಾನಲಲ್ಲಿ ನಮ್ಮ ಮೆಮೊರಿ ಏನಿರುತ್ತಲ್ಲ ಅದೆಲ್ಲ ಫುಲ್ಲು ರೆಕಾರ್ಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಕೂತ್ಕೊಂಡು ನಮಗೆ ಬೇಜಾರಾದಾಗ ಕೂತ್ಕೊಂಡು ಅದನ್ನೆಲ್ಲ ನಾವು ರಿಪೀಟ್ ಮಾಡಿ ನೋಡ್ಬೋದು. ಮತ್ತು ಯಾರೇ ನಾವು ಫಂಕ್ಷನಿಗೆ ಬಂದಿರಲ್ಲ, ಹೋಗೋಕ್ಕಾಗಿರಲ್ಲ, ನೋಡೋಕ್ಕಾಗಿರಲ್ಲ, ಅವರು ಕೂಡ ಇಲ್ಲೆಲ್ಲ ನೋಡ್ಬೋದು. ಅದೊಂದು ಇದಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತೆಲ್ಲ ನನಗೆ ಯೂಸ್ಫುಲ್ ಆಗುತ್ತೆ ಯೂಟ್ಯೂಬಿಂದ ಅಂತ. ಸೊ ನಾನು ಕೂಡ ಹೋಗಿ ಹುಡುಗಿಗೆ ಹೂವೆಲ್ಲ ಮುಡಿಸಿ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ, ವೆಲ್ಕಮ್ ಟು ಫ್ಯಾಮಿಲಿ. ಏಕೆಂದರೆ ನಮ್ಮ ಫ್ಯಾಮಿಲಿಗೆ ಇವಾಗ ಅವರು ಜಾಯಿನ್ ಆಗ್ತಾಯಿದ್ದಾರೆ ಅಲ್ವಾ. ಸೊ ಹುಡುಗಿ ಹೆಸರು ಬಂದುಬಿಟ್ಟು ಸಂಧ್ಯಾ. ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು, ಮಿಂಗಲ್ ಆಗ್ತಾಯಿದ್ರು ಎಲ್ಲರ ಜೊತೆ. ಸೊ ವಿಶ್ ಮಾಡಿಬಿಟ್ಟು ಅವ್ರಿಗೂ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಆಶೀರ್ವಾದ ಕೂಡ ಮಾಡಿಸಿದ್ರು, ಎಲ್ಲರ ಹತ್ರ ಆರತಿ ಕೂಡ ಮಾಡಿಸಿದ್ರು. ಸೊ ಫಸ್ಟು ಇದೆಲ್ಲ ಆದಮೇಲೆ ರಿಚುವಲ್ಸ್ ಮತ್ತು ಹುಡುಗನ್ನ ಕೂಡ ಕರೆಸಿ ಸೇಮ್ ಪ್ರೊಸೀಜರ್ ಹುಡುಗನಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅದಾದಮೇಲೆ ಅವ್ರ ಹುಡುಗಿ ಮನೆಯಿಂದ ಏನು ಅವ್ರಿಗೆ ಬಟ್ಟೆ ತೊಗೊಂಡು ಬಂದಿದ್ರು ಅದನ್ನು ಹುಡುಗನಿಗೆ ಕೊಡಿಸಿದ್ರು. ಸೊ ಇವರೇ ನನ್ನ ಮೈದನ ಆನಂದ್ ಅಂಥೇಳಿ ಇವ್ರ ಹೆಸರು. ಇವ್ರದ್ದೇ ಮದುವೆ ಇವಾಗಿರೋದು. ಆಬ್ವಿಯಸ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ಕೊಡಿಸ್ಬಿಟ್ಟು ಬೇಗ, ಅಂದರೆ ಆಲ್ಮೋಸ್ಟ್ ಆಗಲೇ 12:30 ಆಗಿಬಿಟ್ಟಿತ್ತು. ಹಾಗಾಗಿ ಜಾಸ್ತಿ ಏನು ಹೇಳ್ಕೊಂಡು ಹೋಗೋದು ಬೇಡ, ಈಗ ಬೇಗ ಬೇಗ ಪೂಜೆ ಮಾಡಿಸಿ ಏನು ಕೊಡೋದಿದೆ ಅದನ್ನು ಕೊಟ್ಬಿಟ್ಟು ಅವರಿಬ್ಬರು ರೆಡಿಯಾಗಿ ಬಂದುಬಿಡಲಿ. ಆಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಮಾಡೋಣ. ಏಕೆಂದರೆ ಹೊರಗಡೆ ಸೆಟಪ್ ಮಾಡಿದರು, ಎಂಗೇಜ್ಮೆಂಟ್ಗೆ ಫೋಟೋಸ್ಗೆಲ್ಲ ಹೊರಗಡೆ ಸೆಟಪ್ ಆಗಿತ್ತು. ಸೊ ಹಾಗಾಗಿ ಇಬ್ಬರು ರೆಡಿಯಾಗಿ ಬಂದರು, ಟ್ವಿನ್ನಿಂಗ್ ಮಾಡ್ಕೊಂಡು ಬಂದಿದ್ರು, ಚೆನ್ನಾಗಿ ಕಾಣ್ತಾಯಿದ್ರು ಇಬ್ಬರು ಕೂಡ. ಸೊ ಬಂದಮೇಲೆ ಎಲ್ಲರ ಕೈಲಿ ಒಂದು ಸಲ ಹಿರಿಯರು ಯಾರ್ಯಾರು ಇರ್ತಾರಲ್ಲ ಅವ್ರ ಕೈಲೆಲ್ಲ ಆಶೀರ್ವಾದ ಮಾಡಿಸ್ಬಿಟ್ಟು ಅದಾದಮೇಲೆ ಹೊರಗಡೆ ಎಂಗೇಜ್ಮೆಂಟ್ ಅಂದರೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ನಡೀತು. ಸೊ ಅದಾದಮೇಲೆ ದೊಡ್ಡವರ ಆಶೀರ್ವಾದ ಎಲ್ಲ ತೊಗೊಳ್ಬೇಕಲ್ಲ, ಎಲ್ಲ ಆಶೀರ್ವಾದ ತೊಗೊಂಡು ಅದಾದಮೇಲೆ ಸ್ಟೇಜಿಗೆ ನಿಲ್ಲಿಸಿದ್ರು ರಿಂಗ್ ಎಕ್ಸ್ಚೇಂಜಿಗೆ. ಇನ್ನು ಹೊರಗಡೆ ಈ ಥರ ಸೆಟಪ್ ಮಾಡಿದರು, ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. ಸ್ಟಾರ್ಟಿಂಗ್ ಹೋದಾಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ, ಹುಡುಗ ಬುಕ್ಕೆ ಕೊಡ್ತಾ ಇರೋದು ಹುಡುಗಿಗೆ. ಬಟ್ ಏನಂದರೆ ಅವಾಗ ತಾನೇ ನಾವು ಗಾಡಿಯಿಂದ ಇಳಿದಿದ್ವಿ, ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ, ಪಾಪ ಮಾತಾಡೋದು ಬೇಡವಾ, ನಾನು ಹೋಗಿ ಮಾತಾಡ್ಸೋವಾಗ ಹಿಂಗೆ ಆವಾಗ ಜಸ್ಟ್ ಬಂದು ಅವರು ಇಳಿದಿದ್ರು, ನಾವು ಇಳಿದಿದ್ವಿ ಮಾತಾಡ್ಸೋಣ ಅಂತ. ಅದಕ್ಕೆ ಅದೇನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ, ಅಲ್ಲಿಂದ ನೇರವಾಗಿ ಒಳಗಡೆ ಬಂದುಬಿಟ್ಟಿದ್ವಿ. ಇಲ್ಲಿ ಬಂದುಬಿಟ್ಟು ಹೊರಗಡೆ ಎಂಗೇಜ್ಮೆಂಟ್ ರಿಚುವಲ್ ಸ್ಟಾರ್ಟ್ ಆಯಿತು. ಸೊ ಅಂದರೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಆ ಥರ ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು, ನನಗಿಷ್ಟ ಆಯಿತು ಅಷ್ಟೇ.
ನಾನಂತೂ ನಮ್ಮ ಅತ್ತೆಗೆ ಅಲ್ಲೇ ಕೂತ್ಕೊಂಡು ರೇಗಿಸ್ತಾ ಇದ್ದೆ. ನೋಡಿ ಅತ್ತೆ ಎಲ್ಲ ತೊಗೊಂಡು, ಅಂದರೆ ಅವರು ಶ್ಯಾಂಪು ಅದೆಲ್ಲ ಪ್ರತಿಯೊಂದು ಕೊಡ್ತಾರಲ್ಲ, ಹುಡುಗಿ ಏನೇನೆಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಕೊಡ್ತಾರಲ್ವ. ನನಗೆ ಅದು ತಂದೆ ಕೊಟ್ಟಿಲ್ಲ ನೀವು ಅಂತ, ನಿನಗೆಲ್ಲ ಎಂಗೇಜ್ಮೆಂಟ್ ಮಾಡಿದ್ರು ಅಂತೇಳಿ ಅವರು. ಸೊ ನಮ್ಮದೇನೆಂದರೆ ಮೊದಲಿಗೆ ದೀಪಶಾಸ್ತ್ರ ಅಂತಲೇ ಪ್ಲ್ಯಾನ್ ಆಗಿತ್ತು. ಆಮೇಲೆ ಅದು ಹೋಗ್ತಾ 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 ಎಂಗೇಜ್ಮೆಂಟ್ ಥರನೇ ಆಯಿತು. ಬಟ್ ರಿಂಗೊಂದು ಎಕ್ಸ್ಚೇಂಜ್ ಆಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ರಿಚುವಲ್ಸ್ ಅವತ್ತೇ ಆಯಿತು. ಎಂಗೇಜ್ಮೆಂಟ್ ಥರನೇ ಆಗೋಗಿತ್ತು ನಮ್ಮದು, ಏನೋ ದೀಪಶಾಸ್ತ್ರ ಕಮ್ ಎಂಗೇಜ್ಮೆಂಟ್. ಬಟ್ ರಿಂಗ್ ಒಂದು ಎಕ್ಸ್ಚೇಂಜ್ ಆಗಿಲ್ಲ. ಅವ್ರು ನನಗೆ ಸ್ಯಾರಿ ತೊಗೊಂಡು ಬಂದಿದ್ರು ಮನೆಯಿಂದ. ಬಟ್ ಇದೆಲ್ಲ ತಂದುಕೊಟ್ಟಿಲ್ಲ ಅತ್ತೆ, ನೀವು ಈಗ ಕೊಡಿಸ್ಬೇಕು. ನನಗೆಲ್ಲ ಬೇಡ, ಪಾಂಡ್ಸು ಫೇರ್ ಆ್ಯಂಡ್ ಲವ್ಲಿ ಏನು ಬೇಡ ನನಗೆ. ಒಂದು ಶ್ಯಾಂಪು, ದೊಡ್ಡದು ಶ್ಯಾಂಪು ಬಾಟ್ಲು, ಆಮೇಲೆ ಏನು ಸೋಪು ಪೇಸ್ಟ್ ಈ ಥರದ್ದೆಲ್ಲ ಕೊಡಿಸಿ 1 ತಿಂಗಳು ರೇಷನ್ಗಾಗುತ್ತೆ ಅಂತೇಳಿ ರೇಗಿಸ್ತಾ ಇದೆ ಅವ್ರಿಗೆ. ಹೂನಮ್ಮ ಆಯಿತು ಅಂತೇಳಿ ಇದು ಮಾಡ್ತಾಯಿದ್ರು. ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಕೂತಿದ್ದಂಥದ್ದು. ಇನ್ನು ಹುಡುಗ ಹುಡುಗಿ ಜೋಡಿ ಅಂತೂ ತುಂಬಾ ಕ್ಯೂಟಾಗಿದೆ. ಸೊ ದಯವಿಟ್ಟು ಯಾರ ಕಣ್ಣು ಅವ್ರ ಮೇಲೆ ಬೀಳದೇ ಇರಲಿ. ಹೀಗೆ 100 ಕಾಲ ಅವರಿಬ್ಬರು ಖುಷಿಯಾಗಿ ಚೆನ್ನಾಗಿ ಬಾಳಲಿ ಅಂತೇಳಿ ನಾನು ಆಶೀರ್ವಾದ ಮಾಡ್ತೀನಿ ಅತ್ತಿಗೆ ಇವಾಗ. ಸೊ ಫಸ್ಟಿಗೆ ಅವ್ರದ್ದೆಲ್ಲ ಎಂಗೇಜ್ಮೆಂಟ್ ಆಗಿ ಫೋಟೋಸ್ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಇತ್ತು. 2 ಕೇಕ್ ತೊಗೊಂಡು ಬಂದಿದ್ರು. ನಾನು ಅದೇ ಅಂದ್ಕೊಂಡೆ, ಯೂಶ್ವಲಿ ಸಿಟಿ ಸೈಡೆಲ್ಲ ನಾವು ಈ ಥರ ನೋಡಿರ್ತೀವಿ ಕೇಕ್ ಕಟ್ಟಿಂಗ್ ಮಾಡೋದು ಅದು ಇದು ಎಲ್ಲ. ಬಟ್ ಅಲ್ಲಿ ನನಗೆ ಹೊಸ ರೀತಿ ಅಂತ ಅನ್ನಿಸ್ತು. ಬಟ್ ಓಕೆ, ಫಾರ್ವರ್ಡ್ ಆಗಿದೆ ಇವಾಗ. ಅಂದರೆ ಬೆಳೀತಾ ಇದೆ ಇಂಡಿಯಾ ಅಂತ, ನಮ್ಮ ದೇಶ ಬೆಳೀತಾ ಇದೆ ಚೆನ್ನಾಗಿ. ಆ ಥರ ಅಲ್ಲ, ಕೇಕ್ ಕಟ್ಟಿಂಗ್ ಮಾಡಿದ್ರು ಅಂತ ಬೆಳೀತಾ ಇದೆ ಅಂತ ನಾನು ಹೇಳ್ತಲ್ಲ. ಜನರ ಏನು ಗೊತ್ತಾ, ನಾನು ಒಂದು ಥಿಂಕಿಂಗ್ ಏನಿದೆ ಅದು ಚೇಂಜ್ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಆಮೇಲೆ ಗೊತ್ತಲ್ವ, ಆಗಿದ ತಕ್ಷಣವೇ ಹಿಂದೆನೇ ಎಲ್ಲ ಫೋಟೋಸ್ಗೆಲ್ಲ ನಿಂತ್ಕೊಳ್ತಾರೆ. ನಾವು ಕೂಡ ಫೋಟೋಸ್ ತೆಗೆದುಕೊಂಡು ಬೇಗ ಊಟ ಮಾಡಿ ಹೊರಟ್ಬಿಡೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಮನೆಯಲ್ಲಿ ಮಕ್ಕಳನ್ನ ಬೇರೆ ಬಿಟ್ಟು ಬಂದಿದ್ವಲ್ವ, ಅದ್ರ ಜೊತೆಗೆ ಬೇರೆ ದೇವಸ್ಥಾನಗಳು ನೋಡೋ ಪ್ಲ್ಯಾನ್ ಕೂಡ ಇತ್ತು. ಬಟ್ ನನಗೆ ವಾಂತಿ ಆಗುತ್ತೆ ಅಂತ ಅದೆಲ್ಲ ಕ್ಯಾನ್ಸಲ್ ಆಯಿತು. ಅದ್ರ ಜೊತೆಗೆ ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತಲ್ವ, ಸೊ ಟೆಂಪಲ್ಗಳೆಲ್ಲ ಕ್ಲೋಸ್ ಆಗಿರ್ಬೋದು ಅನ್ನೋ ಒಂದು ಥಿಂಕಿಂಗಲ್ಲಿ. ಅದರಲ್ಲೂ ಕೂಡ ನಮ್ಮ ಮಾವ ಸುಮ್ಮನೆ ತಮಾಷೆ ಬೈತಾಯಿದ್ರು, ನಿನ್ನಿಂದ ಏನು ನೋಡೋಕ್ಕಾಗಲಿಲ್ಲ, ನೀನು ಇಲ್ಲಿಂದನೇ ಶುರು ಹಚ್ಕೊಂಬಿಟ್ಟೆ ವಾಂತಿ ಅಂತೇಳಿ. ಬಟ್ ಏನೂ ಆಗಲೇ ಇಲ್ಲ ನನಗೆ ಹೇಳ್ಬೇಕಂದ್ರೆ. ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ. ಸೊ ನಮ್ಮ ಫ್ಯಾಮಿಲಿ ಫೋಟೋ ಇದು. ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನನ್ನ ಯಜಮಾನ್ರು ಮತ್ತು ಮೈಸೂರಕ್ಕೆ ನಮ್ಮ ಅಕ್ಕ ಭಾವ ಎಷ್ಟು ಜನ ಹೋಗಿದ್ದೆ ಅಷ್ಟು ಜನ ನಿಂತ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ಆಮೇಲೆ ಇದು ಬಂದ್ಬಿಟ್ಟು ನನ್ನ ವಿನೋದ್ ಮಾಡಿಕೊಟ್ಟಿದ್ದಂಥದ್ದು. ಅಲ್ಲೇ ಥ್ಯಾಂಕ್ಸ್ ಹೇಳಿದೆ, ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದಿಷ್ಟು ಆಗ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಫಸ್ಟಿಗೆ ನಾವು ಊಟಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ವಿ. 3 ಸೀಟ್ ಸಿಕ್ತು ಅಂತ ನಮ್ಮ ಅತ್ತೆ ಮಾವ ನಾನು, ಏಕೆಂದರೆ ನನಗೆ ರಿಟರ್ನ್ ಬರುವಾಗ ಫೀಲ್ ಆಗಬಾರ್ದು ಅಂದ್ಬಿಟ್ಟು ಬೇಗನೆ ನಾನು ಊಟ ಮಾಡಿಬಿಟ್ಟೆ. ಅದಾದಮೇಲೆ ಅತ್ತಿಗೆ, ನಮ್ಮ ಯಜಮಾನರು, ಅಕ್ಕ ಭಾವ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ರು. ಸೊ ಇದಿಷ್ಟು ಊಟ ಮಾಡಿ ಸ್ವಲ್ಪ ಹೊತ್ತಲ್ಲೆಲ್ಲ ಮಾತಾಡ್ಬಿಟ್ಟು ಅವ್ರ ಜೊತೆ ಅಲ್ಲಿಂದ ಮನೆಗೆ ರಿಟರ್ನ್ ಆದ್ವಿ. ಅದಾದಮೇಲೆ ನಾನು ಹೆಚ್ಚಿಗೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ. ನನ್ನ ತಮ್ಮನ, ನಮ್ಮ ಅಪ್ಪನ, ನೀನು ನಿಜವಾಗ್ಲೂ ಬುದ್ಧಿ ಇದೆಯಲ್ಲ ಬಿಡಪ್ಪ. ಬಿರಿಯಾನಿ ರೆಡಿ ಆಗ್ತಾ ಇದೆ ಅಮ್ಮ. ಕಾಫಿ ಇಲ್ಲ ಅದೇನೋ ಒಂಥರ ಹಿಂಗೆ ಕರೆಂಟ್ ಶಾಕ್ ಕೊಡ್ದಂಗಾಯ್ತು ಬೆನ್ನಲ್ಲಿ. ಅದನ್ನು ಚಳಕ್ ಅಂತಾರ. ಎತ್ಕೊಂಡು ಹೋದ ಸ್ಪೂನ್ ತಗೊಡೋ ಅತ್ತೆಗೆ. ಪಪ್ಪ ಇಲ್ಲಿ ಅಯ್ಯೋ ನಿನ್ನ ಹೆಂಡತಿ ಚಡ್ಡಿ ಬಗ್ಗೆ ಸ್ಪೂನಲ್ಲಿ ಕುಡಿತಾವನೆ. ಕುಡಿತಾನ ಅವನು. ಅಮ್ಮ ಫಂಕ್ಷನಿಂದ ಬಂದು ಅಕ್ಕೆ ಬಿರಿಯಾನಿ ಮಾಡಿದ್ರು, ಕಾಫಿ ಮಾಡಿಕೊಟ್ರು, ಕುಡಿತಾ ಇದ್ದೀನಿ. ನಾನು ಸೈಡ್ ಹೆಲ್ಪರ್, ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಳು. ಅವರು ಬಿರಿಯಾನಿ ಮಾಡ್ತಾವ್ರೆ. ಇವು ಮಳೆ ಮೋಡ, ತಣ್ಣ ಗಾಳಿ ಬೀಸ್ತಾ ಇದೆಯಲ್ಲ ಈಚೆ ಕಡೆ. ಒಳಗಡೆ ಕೂತ್ಕೊಂಡ್ರೆ ಸೆಕೆ ಆಗುತ್ತೆ, ಈಚೆ ಕಡೆ ಕೂತ್ಕೊಂಡ್ರೆ ತಣ್ಣಗಾಗುತ್ತೆ. ಬ್ಯಾಕ್ ಪೇನ್ ಬಂದ್ಬಿಟ್ಟಿದ್ದೆ, ಯಾಕೋ ಗೊತ್ತಿಲ್ಲ ರೀ. ಹೋಗಿರ್ಬೇಕು. ಶೂ ಸೊ ಈವ್ನಿಂಗ್ ಆದಮೇಲೆ ಬಿರಿಯಾನಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಕೂಡ ಮನೆಗೆ ಹೊರಟ್ವಿ.
ಇದಿಷ್ಟು ಆಗಿತ್ತು ಎಂಗೇಜ್ಮೆಂಟ್ ಬ್ಲಾಗ್. ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.